ಬೆಟ್ಟ ಆಗದು ಇಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವೇ ನೇಮಕ ಮಾಡಿದಂತ ನಾಗಮೋಹನ್ ದಾಸ್ ಅವರು ವರದಿ ಅವೈಜ್ಞಾನಿಕ ಅಂತ ತಿರಸ್ಕಾರ ಮಾಡಿದಿರಾ, ಅಥವಾ ನೀವೇ ರಚನೆ ಮಾಡಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ವರದಿ ವೈಜ್ಞಾನಿಕ ಅಂತ ಒಪ್ಪಿಕೊಂಡಿದ್ದೀರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅವ್ರಿಗೆ ನೇರ ಪ್ರಶ್ನೆ ನಂದು. ಎರಡನೇದ್ದು, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗಿನ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? 15ಕ್ಕೆ ಅದನ್ನು ಸೀಮಿತ ಮಾಡಿ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಎರಡನೇ ಪ್ರಶ್ನೆ. ಮೂರನೇದ್ದು, ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು, ಅಥವಾ ನಿಮಗೇನಾದ್ರೂ ಬದ್ಧತೆ ಇದೆನಾ? ಬದ್ಧತೆ ಇದ್ರೆ, ಅಹಿಂದ ವರ್ಗದ ಬಗ್ಗೆ ಬದ್ಧತೆ ಇದ್ರೆ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ವರದಿಗಳನ್ನು ತರಿಸಿದ್ರಿ. ಕೆಂಪರಾಜ್ ಆಯೋಗದ ವರದಿ ಮೂಲೆಗುಂಪು ಮಾಡಿದ್ರಿ, ಅದು ಆದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಮೂಲೆಗುಂಪು ಮಾಡಿದ್ರಿ, ಮತ್ತು ಮಧುಸೂದನ್ ನಾಯ್ಕ್ ಅವರು ವರದಿ ಬರಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನ ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರುವುದು ಒಂದೇ ನಿಮ್ದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡತಕ್ಕಂತ ಪರದಾಟ ನೋಡಿದ್ರ ನಮಗನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರೂ ಈ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಮಾಡತಕ್ಕಂಥದ್ದನ್ನ ನಾಟಕ ಮಾಡೋದಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, PWD ಮಿನಿಸ್ಟರು ಸಿದ್ದರಾಮಯ್ಯನವರು ಇತ್ತೀಚೆಗೆ ಬರೀ ಕಾಂಪ್ರಮೈಸಿಂಗ್ ರಾಜಕಾರಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಅಸತ್ಯನ ಸತ್ಯ ಅನ್ನೋದು ಅವರೇ ಹೇಳ್ಬೇಕು. ಮತ್ತು ನಮ್ಮ KN ರಾಜಣ್ಣ ಅವರು, ತುಮಕೂರು ನಮ್ಮ ಮಾಜಿ ಮಂತ್ರಿ, ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಬದ್ಧತೆ ಇಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಬದ್ಧತೆ ಇಲ್ಲ ಅನ್ನೋದನ್ನ ಅವ್ರ ಪಕ್ಷದ ಶಾಸಕರು ಮಂತ್ರಿಗಳ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವ್ರಿಗಾಗಿರ್ಬೋದು, ಇನ್ನುಳಿದ ನ್ಯಾಯಮೂರ್ತಿಗಳಿಗೆ ನನ್ನ ವಿನಂತಿ ಅದ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಮಿಷನ್ಗೆ ನಿಮ್ಮನ್ನು ನೇಮಕ ಮಾಡಿದರೆ ದಯವಿಟ್ಟು ಒಪ್ಕೊಳ್ಬೇಡಿ. ನಿಮಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ.